ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ನಾವಿತ್ತೀಚೆಗೆ ನೋಡ್ತಾ ಇರೋ ಹಾಗೆ ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲಿ ಬಿಸ್ನೆಸ್ ಮ್ಯಾನ್ಸ್, ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಹೀಗೆ ಎಲ್ಲ ಕಡೆ ಒಂದಲ್ಲ ಒಂದು ರೀಸನ್. ಮಾನವ ಜೀವನದಲ್ಲಿ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಿನ ಮಹತ್ವ ಮಾನಸಿಕ ಆರೋಗ್ಯಕ್ಕಿದೆ. ಇಂದಿನ ಲೈಫ್ ಸ್ಟೈಲ್, ಆಫೀಸ್ ಪ್ರೆಷರ್, ಕುಟುಂಬ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು ಮತ್ತು ಸಾಮಾಜಿಕ ಒತ್ತಡ ಹೀಗೆ ಹಲವು ಆತಂಕ, ಖಿನ್ನತೆ ಮತ್ತು ನಿರಾಶೆಯಂತಹ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಇನ್ನೂ ಹಿಂಜರಿತ ಮತ್ತು ತಪ್ಪು ಕಲ್ಪನೆಗಳು ಇರೋದ್ರಿಂದ ಹಲವರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳೋಕೆ ಹೆದರ್ತಾರೆ. ಏನ್ ಮಾಡೋದು, ಯಾರಿಗೆ ತಮ್ಮ ಸಮಸ್ಯೆಯನ್ನ ಹೇಳೋದು, ಅದಕ್ಕೆ ಅವ್ರು ಏನ್ ಹೇಳ್ತಾರೋ, ಅವ್ರ ಬಳಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ಹೀಗೆ ಹತ್ತಾರು ಪ್ರಶ್ನೆ ಹಾಗೂ ಹಿಂಜರಿಕೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಆರಂಭಿಸಲಾದ ಕಿರಣ್ ಮಾನಸಿಕ ಆರೋಗ್ಯ ಸಹಾಯವಾಣಿ ನಿಮ್ಮ ಸಹಾಯಕ್ಕಿದೆ. ಕಿರಣ್ ಸಹಾಯವಾಣಿ, ಹೌದು, ಇದು 2020ರಲ್ಲಿ ಆರಂಭಿಸಿದ್ದು. ಆದರೆ ಅದೆಷ್ಟೋ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಇದರ ಉದ್ದೇಶ ದೇಶದ ಯಾವುದೇ ಭಾಗದಲ್ಲಿರುವ ವ್ಯಕ್ತಿಗೆ ಉಚಿತವಾಗಿ ತಕ್ಷಣ ಮಾನಸಿಕ ಆರೋಗ್ಯ ಸಲಹೆ ಒದಗಿಸೋದು. ಈ ಸೇವೆಯನ್ನ ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗುತ್ತೆ. ಈ ಸಹಾಯವಾಣಿ ಸಂಖ್ಯೆ 1800-599-0019 ಆಗಿದ್ದು 24 ಗಂಟೆಗಳ ಕಾಲ ಲಭ್ಯವಿದೆ. ದೇಶದ ಯಾವ ರಾಜ್ಯದಿಂದಲಾದರೂ ಉಚಿತವಾಗಿ ಕರೆ ಮಾಡಬಹುದು. ಈ ಸಹಾಯವಾಣಿಯ ಪ್ರಮುಖ ಗುರಿ ಆತ್ಮಹತ್ಯೆ ತಡೆಗಟ್ಟುವಿಕೆ ಮತ್ತು ಮಾನಸಿಕ ಆರೋಗ್ಯ ಜಾಗೃತಿ ಮೂಡಿಸೋದು. ಒತ್ತಡ, ಆತಂಕ, ಖಿನ್ನತೆ, ನಿದ್ರೆ ಸಮಸ್ಯೆ, ಕುಟುಂಬ ಜಗಳ, ವಿದ್ಯಾರ್ಥಿಗಳ ಓದು ಒತ್ತಡ, ಉದ್ಯೋಗ ಕಳೆದುಕೊಂಡ ನೋವು ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರು ಇಲ್ಲಿ ಕರೆ ಮಾಡಬಹುದು. ತಜ್ಞ ಸಲಹೆಗಾರರು ಅವರ ಸಮಸ್ಯೆಗಳನ್ನು ಕೇಳಿಸಿಕೊಳ್ತಾರೆ, ಪ್ರಾಥಮಿಕ ಮಾನಸಿಕ ಸಲಹೆ ಕೊಡ್ತಾರೆ. ಅಗತ್ಯ ಇದ್ರೆ ಸಮೀಪದ ಮಾನಸಿಕ ಆರೋಗ್ಯ ಕೇಂದ್ರಗಳಿಗೆ ಮಾರ್ಗದರ್ಶನ ಕೊಡ್ತಾರೆ. ಕಿರಣ್ ಸಹಾಯವಾಣಿಯ ಮತ್ತೊಂದು ಮಹತ್ವದ ವೈಶಿಷ್ಟ್ಯ ಅಂದ್ರೆ ಗೌಪ್ಯತೆ. ಕರೆ ಮಾಡಿದವರ ವೈಯಕ್ತಿಕ ಮಾಹಿತಿ ಸಂಪೂರ್ಣ ರಹಸ್ಯವಾಗಿರುತ್ತೆ. ಇದರಿಂದ ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಮನದ ಮಾತನ್ನ ಹಂಚಿಕೊಳ್ಳಬಹುದು. ಹಲವು ಭಾರತೀಯ ಭಾಷೆಗಳಲ್ಲಿ ಸೇವೆ ಲಭ್ಯ ಇರೋದ್ರಿಂದ ಎಲ್ಲಾ ವರ್ಗದ ಜನರಿಗೆ ಇದು ಸುಲಭವಾಗಿ ಉಪಯುಕ್ತವಾಗುತ್ತೆ. ಇಂದಿನ ಸಮಾಜದಲ್ಲಿ ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಕಳವಳಕರ ಸಂಗತಿ. ಬಹುಪಾಲು ಪ್ರಕರಣಗಳಲ್ಲಿ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಕ್ಕಿದ್ರೆ ಜೀವ ಉಳಿತಾಯ್ತೇನೋ. ಕಿರಣ್ ಸಹಾಯವಾಣಿ ಇಂತಹ ಸಂದರ್ಭದಲ್ಲಿ ಬೆಳಕಿನ ಕಿರಣವಾಗಿ ಕಾರ್ಯನಿರ್ವಹಿಸುತ್ತೆ. ಮನಸ್ಸು ತುಂಬಾ ಬೇಸರವಾದಾಗ, ಬದುಕಿನ ಮೇಲೆ ನಿರಾಶೆ ಬಂದಾಗ ಅಥವಾ ಯಾರಾದರೂ ಕೇಳಬೇಕು ಅಂತ ಅನಿಸಿದಾಗ ಈ ಸಹಾಯವಾಣಿ ಒಂದು ನಂಬಿಕೆಯಾಗಿ ಕೈ ಹಿಡಿಯುತ್ತೆ. ಒಟ್ನಲ್ಲಿ ಕಿರಣ್ ಮಾನಸಿಕ ಆರೋಗ್ಯ ಸಹಾಯವಾಣಿ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವವನ್ನು ತಿಳಿಸುತ್ತೆ. ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯಕ್ಕೂ ಪ್ರಾಮುಖ್ಯತೆ ನೀಡಬೇಕು ಅನ್ನೋದನ್ನ ಮರಿಬೇಡಿ. ಸಮಸ್ಯೆ ಬಂದಾಗ ಮೌನವಾಗಿರೋದ್ಕಿಂತ ಸಹಾಯ ಕೇಳೋದು ಉತ್ತಮ. ಅಗತ್ಯ ಇದ್ರೆ ಕಿರಣ್ ಸಹಾಯವಾಣಿಗೆ ಕರೆ ಮಾಡಿ, ಏಕೆಂದ್ರೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾಗಿದೆ.